ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಸಂಬಂಧದಲ್ಲಿ ನಿಮ್ಮ ಬೆಲೆ ಏನು ಎಂಬ ವಿಷಯವಾಗಿ ಮಾತನಾಡುತ್ತಿದ್ದೇವೆ. ಸಂಬಂಧದಲ್ಲಿ ನಿಮ್ಮ ಬೆಲೆ, ಆತ್ಮಗೌರವ, ನಿಜವಾದ ಪ್ರೀತಿ, ಅರ್ಥದ ಬಗ್ಗೆ ಮಾತನಾಡುತ್ತಿದ್ದೇವೆ. ಯಾವಾಗಲೂ ನೀವೇ ಕ್ಷಮೆ ಕೇಳುತ್ತಿದ್ದೀರಾ? ಅದು ಪ್ರೀತಿಯಲ್ಲ, ಅಸಹಾಯಕತೆ ಆಗಬಹುದು. ನಿಮಗೆ ಈ ವಿಡಿಯೋದಲ್ಲಿ ಸಂಬಂಧದಲ್ಲಿ ಗೌರವದ ಮಹತ್ವ, ನಿಜವಾದ ಪ್ರೀತಿ ಹೇಗಿರುತ್ತದೆ ಮತ್ತು ಆತ್ಮಗೌರವವನ್ನು ಹೇಗೆ ಕಾಪಾಡಿಕೊಳ್ಳಬೇಕು, ನಿಮ್ಮ ಜೀವನ ಬದಲಿಸುವ ಸತ್ಯಗಳು ಇಲ್ಲಿವೆ. ಸಂಬಂಧ ಎಂದರೆ ಇಬ್ಬರು ಒಟ್ಟಾಗಿ ಸಾಗುವ ಪ್ರಕ್ರಿಯೆ. ಇಬ್ಬರ ಪ್ರಯತ್ನವು ಸಮನಾಗಿದ್ದರೆ ಮಾತ್ರ ಸಮತೋಲನ ಸಾಧಿಸಲು ಸಾಧ್ಯವಾಗುತ್ತದೆ. ಸಂಬಂಧ ಅಂದಮೇಲೆ ಸಣ್ಣ ಪುಟ್ಟ ಜಗಳಗಳು ಸರ್ವೇ ಸಾಮಾನ್ಯ. ಆದರೆ ಪ್ರತಿ ಬಾರಿನೂ ತಪ್ಪು ಮಾಡದಿದ್ರೂ ನೀವೇ ಕ್ಷಮೆ ಕೇಳುತ್ತಿದ್ದೀರಾ? ಅವರು ಮಾತ್ರ ಎಂದಿಗೂ ತಲೆಬಾಗಲು ರೆಡಿ ಇಲ್ವಾ? ಯಾವುದೇ ಒಂದು ಸಂಬಂಧವಾಗಲಿ, ಒಬ್ಬರು ಕೋಪದಲ್ಲಿ ಇದ್ದಾಗ ಮತ್ತೊಬ್ಬರು ಸಮಾಧಾನದಿಂದ ಪರಿಸ್ಥಿತಿಯನ್ನು ನಿಭಾಯಿಸಬೇಕು. ಸಂಬಂಧದಲ್ಲಿ ಹೊಂದಾಣಿಕೆ, ಗೌರವ ಮತ್ತು ನಂಬಿಕೆ ಅನಿವಾರ್ಯವಾಗಿರುತ್ತದೆ. ರಿಯಾಲಿಟಿಯಲ್ಲಿ ನೀವು ಯಾವುದೇ ತಪ್ಪು ಮಾಡದೇ ಇದ್ದರೂ ಕ್ಷಮೆ ಕೇಳುತ್ತಿದ್ದೀರಾ ಎಂದರೆ ನಿಮಗೆ ಆತ್ಮಗೌರವ ಇಲ್ಲವೆಂದಲ್ಲ. ಬದಲಿಗೆ ಈ ಸಂಬಂಧಕ್ಕೆ ನೀವು ಕೊಡುತ್ತಿರುವ ಬೆಲೆ ಮತ್ತು ಗೌರವ ಇದಾಗಿರುತ್ತದೆ. ಮುಖ್ಯವಾಗಿ ಆ ವ್ಯಕ್ತಿಯನ್ನು ಕಳೆದುಕೊಳ್ಳಲು ನಿಮಗೆ ಇಷ್ಟವಿಲ್ಲ ಎಂಬುದು ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಕೆಲವೊಮ್ಮೆ ಸಂಬಂಧಗಳಲ್ಲಿ ಏರುಪೇರುಗಳು ಕಂಡುಬಂದಾಗ ಪರಸ್ಪರ ಬೆಂಬಲ, ಸಹಕಾರದೊಂದಿಗೆ ದಾರಿಯನ್ನು ಸರಿಮಾಡಿಕೊಳ್ಳಬಹುದು. ಆದರೆ ನೆನಪಿಡಿ, ಕ್ಷಮೆ ಕೇಳುವುದರಿಂದ ಏನನ್ನೂ ಕಳೆದುಕೊಳ್ಳುವುದಿಲ್ಲ. ಕ್ಷಮೆ ಕೇಳುತ್ತಿದ್ದೀರಾ ಎಂದರೆ ಅದು ನಿಮ್ಮ ದೊಡ್ಡ ಗುಣ. ಆದರೆ ಸಂಬಂಧದಲ್ಲಿ ಕ್ಷಮೆ ಕೇಳುವ ಮನೋಭಾವ ನಿಮ್ಮಲ್ಲಿ ಇದ್ದರೆ ಸಾಲದು. ಕ್ಷಮಿಸುವ, ಎಲ್ಲವನ್ನೂ ಮರೆತು ಮುಂದೆ ನಡೆಯುವ ಮನೋಭಾವ ಎದುರಿನವರಿಗೂ ಇರಬೇಕು. ಆಗ ಮಾತ್ರ ನೀವು ಕ್ಷಮೆ ಕೇಳಿದ್ದಕ್ಕೆ ಒಂದು ಅರ್ಥ ಬರುತ್ತದೆ. ಪ್ರತಿ ಬಾರಿಯೂ ನೀವು ಒಬ್ಬರೇ ಕ್ಷಮೆ ಕೇಳುತ್ತಿದ್ದೀರಾ? ಅದಕ್ಕೆ ಪ್ರೀತಿ ಎನ್ನುವುದಿಲ್ಲ, ಅದನ್ನು ಅಸಹಾಯಕತೆ ಎನ್ನಲಾಗುತ್ತದೆ. ಗೌರವ ಇಲ್ಲದ ಕಡೆ ಪ್ರೀತಿ ಉಸಿರುಗಟ್ಟಿಸಲು ಶುರು ಮಾಡುತ್ತದೆ. ಪ್ರತಿಯೊಂದು ಸಂಬಂಧದಲ್ಲೂ ಪ್ರೀತಿ, ಗೌರವ, ಪ್ರಯತ್ನಗಳೆರಡೂ ಸಮನಾಗಿ ಹಂಚಿಕೆಯಾಗಬೇಕು. ಆಗ ಮಾತ್ರವೇ ಆ ಸಂಬಂಧವನ್ನು ಉಳಿಸಿ ಒಂದು ಸಮನಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗಲು ಸಾಧ್ಯವಾಗುತ್ತದೆ. ಹೇಗೆ ಚಪ್ಪಾಳೆ ಹೊಡೆಯಲು ಎರಡು ಕೈಗಳ ಸಹಾಯ ಅಗತ್ಯವಿರುತ್ತದೆಯೋ ಹಾಗೆ ಪ್ರತಿಯೊಂದು ಸಂಬಂಧದಲ್ಲೂ ಹೊಂದಾಣಿಕೆ, ಗೌರವ, ನಂಬಿಕೆ ಇಬ್ಬರಲ್ಲೂ ಇರಬೇಕು. ಆದರೆ ಪ್ರತಿ ಬಾರಿ ನಿಮ್ಮ ಆತ್ಮಗೌರವವನ್ನು ಅಡವಿಟ್ಟು ಯಾವುದೇ ಸಂಬಂಧವನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಸಂಬಂಧವು ಒಂದು ಪುಟ್ಟ ಸಸ್ಯದಂತೆ. ಇಬ್ಬರೂ ಸೇರಿ ನೀರು ಹಾಕಿ ಪೋಷಿಸಿದರೆ ಅದು ಮಾತ್ರ ಬೆಳೆಯುತ್ತದೆ. ಅವರು ಮಾಡಲಿ, ಇವರು ಮಾಡಲಿ ಎಂಬ ಅಸಡ್ಡೆಯಿಂದ ಇಬ್ಬರೂ ನೀರು ಹಾಕದೆ ಹೋದರೆ ಗಿಡ ಒಣಗುತ್ತದೆ. ಹಾಗೆಯೇ ಸಂಬಂಧವೂ ಕೂಡ. ಕೆಲವೊಮ್ಮೆ ಸಂಬಂಧಗಳಲ್ಲಿ ಕ್ಷಮೆ ಯಾಚಿಸುವುದು ಒಳ್ಳೆಯದೇ ಆಗಿರುತ್ತದೆ. ಆದರೆ ಪ್ರತಿ ಬಾರಿಯೂ ನೀವೇ ಕ್ಷಮೆ ಯಾಚಿಸುತ್ತಿದ್ದೀರಾ ಅಂದರೆ ಒಮ್ಮೆ ಯೋಚಿಸಿ ನೋಡಿ. ನಿಮಗೆ ಮಾತ್ರ ಆ ವ್ಯಕ್ತಿಯನ್ನು ಬಿಟ್ಟಿರಲು ಸಾಧ್ಯವಾಗುವುದಿದ್ದರೆ ಆಗದು. ಅವರಿಗೂ ನಿಮ್ಮ ಮೇಲೆ ಅದೇ ರೀತಿಯ ಅಭಿಪ್ರಾಯ ಇರಬೇಕು. ನಿಮ್ಮನ್ನು ಬಿಟ್ಟು ಬದುಕುವ ಶಕ್ತಿ ಅವರಿಗೆ ಇಲ್ಲ ಎಂಬುದು ಅವರಿಗೂ ಅರಿವಾಗಬೇಕು. ಆದರೆ ಒಂದನ್ನು ನೆನಪಿನಲ್ಲಿಟ್ಟುಕೊಳ್ಳಿ, ನಿಮ್ಮನ್ನು ಪ್ರೀತಿಸುವವರು ಎಂದಿಗೂ ನಿಮ್ಮನ್ನು ನೋಯಿಸುವುದಿಲ್ಲ. ಗೊತ್ತಿಲ್ಲದೆ ನೋಯಿಸಿದರೂ ತಮ್ಮ ತಪ್ಪಿನ ಅರಿವಾದ ತಕ್ಷಣವೇ ಅದರ ಬಗ್ಗೆ ಪಶ್ಚಾತ್ತಾಪ ಪಡುತ್ತಾರೆ, ಇಲ್ಲವೇ ಕ್ಷಮೆಯಾಚಿಸುತ್ತಾರೆ. ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುವ, ಗೌರವಿಸುವವರು ನಿಮ್ಮ ಬಳಿ ಯಾವ ಈಗೋನೂ ಅಡ್ಡ ಬರುವುದಿಲ್ಲ. ನಿಮ್ಮ ಮೇಲೆ ನಿಜವಾದ ಕಾಳಜಿ, ಗೌರವ, ನಂಬಿಕೆ ಇರುವವರು ಯಾವುದೇ ಕಾರಣಕ್ಕೂ ಎಂತಹದೇ ಪರಿಸ್ಥಿತಿಯಲ್ಲೂ ನಿಮ್ಮನ್ನು ಅಗೌರವದಿಂದ ನಡೆಸಿಕೊಳ್ಳುವುದಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಬೆಲೆಯನ್ನು ತಿಳಿದಿರುವವರು ನಿಮ್ಮನ್ನು ಎಂದಿಗೂ ಬೇಡುವಂತೆ ಮಾಡುವುದಿಲ್ಲ. ಕನಸಿನಲ್ಲೂ ನಿಮ್ಮನ್ನು ಕಳೆದುಕೊಳ್ಳುವ ಬಗ್ಗೆ ಎಂದೂ ಯೋಚಿಸಿರುವುದಿಲ್ಲ. ನಿಮ್ಮ ಮೇಲೆ ನಿಜವಾದ ಪ್ರೀತಿ ಇರುವ ವ್ಯಕ್ತಿ, ನಿಮ್ಮ ಬೆಲೆಯನ್ನು ತಿಳಿದಿರುವ ವ್ಯಕ್ತಿಗೆ ನಿಮ್ಮನ್ನು ಎಂದಿಗೂ ಕಳೆದುಕೊಳ್ಳುವುದಕ್ಕೆ ಇಷ್ಟವಿರುವುದಿಲ್ಲ. ಕಳೆದುಕೊಳ್ಳುವ ಪರಿಸ್ಥಿತಿಯನ್ನು ಎಂದಿಗೂ ತಂದುಕೊಳ್ಳುವುದಿಲ್ಲ.
ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಇದೇ ಥರದ ವಿಡಿಯೋಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.